ಮಂಗಳೂರಿನಲ್ಲಿ ಅರೆ ಪ್ರಜ್ಞಾವಸ್ಥೆ ಸ್ಥಿತಿಯಲ್ಲಿ ಹೊರರಾಜ್ಯದ ಯುವತಿ ಪತ್ತೆಯಾಗಿದ್ದು ಆಕೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ಮಂಗಳೂರು ಹೊರವಲಯದ ಕಲ್ಲಾಪು ಬಳಿಯ ನಿರ್ಜನ ಪ್ರದೇಶದಲ್ಲಿ ಈ ಒಂದು ಘಟನೆ ನಡೆದಿದ್ದು ಉಳ್ಳಾಲ ಸಮೀಪದ ಕುಂಪಲ್ ಬಗಂಬಿಲ್ ಮೂಲದ 3 ಯುವಕರ ಮೇಲೆ ಶಂಕೆ ವ್ಯಕ್ತವಾಗಿತ್ತು. ಆಟೋ ಚಾಲಕ ಓರ್ವನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ತನಿಖೆಯನ್ನ ಶುರು ಮಾಡಿದ್ದಾರೆ. ಯುವತಿಯು ಪಶ್ಚಿಮ ಬಂಗಾಳದಿಂದ ಉದ್ಯೋಗವನ್ನ ಅರಸಿ ಕೇರಳದ ಉಪ್ಪಳಕ್ಕೆ ಬಂದಿದ್ದು ಆಕೆಯ ಸ್ನೇಹಿತನ ಜೊತೆ ನಿನ್ನೆ ಮಂಗಳೂರಿಗೆ ಆಗಮಿಸಿದ್ದಳು. ಈ ವೇಳೆ ಗೆಳೆಯನ ಜೊತೆಗೆ ಗಲಾಟೆ ಮಾಡಿಕೊಂಡು ಮಧ್ಯರಾತ್ರಿ ಮನೆಯಿಂದ ಒಬ್ಬಳೇ ಹೊರಬಂದು ರಿಕ್ಷಾ ಚಾಲಕನ ಬಳಿ ಸಹಾಯ ಕೇಳಿದ್ಲು. ಈ ವೇಳೆ ಆಟೋ ಚಾಲಕ ತನ್ನ 2 ಸ್ನೇಹಿತರೊಂದಿಗೆ ಸೇರಿ ಅಮಲು ಪದಾರ್ಥ ನೀಡಿ ಸಾಮೂಹಿಕ ಅತ್ಯಾಚಾರ ನಡೆಸಿರೋ ಶಂಕೆ ವ್ಯಕ್ತವಾಗ್ತಿದೆ. ನಿನ್ನೆ ರಾತ್ರಿ ಉಲ್ಲಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿತ್ತು. ಈ ಘಟನೆ ಸಂಬಂಧಪಟ್ಟ ಮಧ್ಯರಾತ್ರಿ ಸುಮಾರು 1:15 112 ಮೇಲೆ ಒಂದು ಕರೆ ಬರ್ತದೆ. 112 ಕರೆ ಪ್ರಕಾರ ಒಂದು ಹುಡುಗಿ ಅಲ್ಲಿ ಹಿಂದಿ ಮಾತಾಡ್ತಾ ಇದ್ದಾರೆ ಮತ್ತು ಅವಳು ಕೂಗಾಡ್ತಾ ಇದ್ದಾರೆ ಮತ್ತು ಅವ್ರ ಮೇಲೆ ಯಾರು ಹಲ್ಲೆ ಮಾಡಿದಾರೆ ಅಂತ ಒಂದು ಕಂಪ್ಲೇಂಟ್ ಇತ್ತು. ಇಮಿಡಿಯೇಟ್ಲಿ ನಮ್ಮ ಹೊಯ್ಸಲ ವೆಹಿಕಲ್ ಅಲ್ಲಿಗೆ ಹೋಗಿ ಆ ಹುಡುಗಿಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬರ್ತಾರೆ. ಪೊಲೀಸ್ ಸ್ಟೇಷನ್ ನಲ್ಲಿ ಅವಳದು ಕಂಡೀಷನ್ ಇಂಟಾಕ್ಸಿಕೇಟಿಂಗ್ ಇತ್ತು ಮತ್ತು ಅವ್ರದ್ದು ಮಾತಾಡೋ ಪರಿಸ್ಥಿತಿ ಇರಲಿಲ್ಲ. ಸೊ ಇಮಿಡಿಯೇಟ್ಲಿ ಅವಳಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡ್ತಾರೆ. ಏನಪ್ಪ ಹಾಸ್ಪಿಟಲ್ ಶಿಫ್ಟ್ ಮಾಡಿ ಅವಳಿಗೆ ಟ್ರೀಟ್ಮೆಂಟ್ ಅಲ್ಲಿ ಕೊಡ್ತಾರೆ. ಸೊ ಆ ಸಮಯದ ನಂತರ ಬೆಳಿಗ್ಗೆ ಅವಳು ನಮಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ಪ್ರಕಾರ ನಿನ್ನೆ ರಾತ್ರಿ ಅವಳಿಗೆ ಯಾರು ಡ್ರಿಂಕ್ಸ್ ಅನ್ನ ಕೊಡಿಸಿದ್ರು. ಡ್ರಿಂಕ್ಸ್ ಆದ ನಂತರ ಅವಳಿಗೆ ಪ್ರಜ್ಞೆ ಇರಲಿಲ್ಲ ಮತ್ತು ಮಿಡ್ ನೈಟ್ ಪ್ರಜ್ಞೆ ಬಂದ ನಂತರ ಆ ಕಾರಲ್ಲಿ 3 ಜನ ಇದ್ರು ಅಂಡ್ ಅವಳದು ಅಂಡರ್ ಗಾರ್ಮೆಂಟ್ಸ್ ಇರಲಿಲ್ಲ. ನಂತರ ಅವಳು ಕೂಗಾಡೋದು ಸ್ಟಾರ್ಟ್ ಮಾಡುವಾಗ ಅವಳಿಗೆ ಅಲ್ಲಿ ಬಿಟ್ಟು ಅವರು ಓಡಿ ಹೋಗಿದ್ದಾರೆ. ನಂತರ ಅವಳು ಅಲ್ಲಿ ನೇಬರ್ಸ್ಗೆ ಅಪ್ರೋಚ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಮತ್ತು ಈ ರೀತಿ ಅಪ್ರೋಚ್ ಆಗಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಅವಳದು ಒಂದು ಸ್ಟೇಟ್ಮೆಂಟ್ ಆಧಾರ ಮೇಲೆ ಉಲ್ಲಾಲ್ ಸ್ಟೇಷನ್ ಅಲ್ಲಿ ಕ್ರೈಮ್ ನಂಬರ್ 51/25 ರೇಪ್ದು ಮಲ್ಟಿಪಲ್ ಸೆಕ್ಷನ್ಸ್ ಪ್ರಕಾರ ನಾವು ಕೇಸ್ ದಾಖಲು ಮಾಡಿದ್ದೀವಿ. ನಂತರ ಆ ಹುಡುಗಿದು ಪ್ರಾರಂಭಿಕ ಮಾಹಿತಿ ಪ್ರಕಾರ ನಿನ್ನೆ ಬೆಳಿಗ್ಗೆ ಅವರು ತಮ್ಮ ಅಸೋಸಿಯೇಟ್ ಜೊತೆಗೆ